ಆದರೆ ಇಲ್ಲಿ ವಿಪರ್ಯಾಸ ಏನು ಗೊತ್ತಾ, ರಾಜಕೀಯದ ವಿಪರ್ಯಾಸ ಅಂತ ಏನು ಹೇಳ್ತೀವಿ ನೋಡಿ, ರಾಜಕೀಯದಲ್ಲಿ ಏನೇನು ಆಗಬಹುದು ಅಂತ ಹೇಳೋದನ್ನು ರಾಜಣ್ಣ ಹೇಳಿದ್ದಾರೆ. ಮಾರ್ಮಿಕವಾಗಿ ಅಲ್ಲ, ತಾರ್ಕಿಕವಾಗಿ ಅಲ್ಲ, ಅವರು ನೇರವಾಗಿ ಹೇಳಿದ್ದಾರೆ. ರಾಜಕೀಯದಲ್ಲಿ ಏನೇನಾಗ್ಬೋದು, ನೀವು ಯಾರ್ಯಾರನ್ನು ನಂಬೋದು, ಹೆಂಗೆ ನಂಬೋದು, ಏನು ಯಾವಾಗ ಬೇಕಾದರೂ ಆಗ್ಬೋದನ್ನು ಆ ಸತ್ಯವನ್ನು ರಾಜಣ್ಣ ನುಡಿದಿದ್ದಾರೆ. ನಾನು ನಿಮಗೆ ಯಾವಾಗಲೂ ರಾಜಣ್ಣನ ಬಗ್ಗೆ ಮಾತಾಡುವಾಗ ಹೇಳ್ತೀನಿ, ಮನುಷ್ಯ ಒಳ್ಳೆಯವರು, ಬಾಯಿ ಮಾತ್ರ ಸ್ಟ್ರೈಟ್ ಫಾರ್ವರ್ಡ್, ಶತ್ರುಗಳು ಜಾಸ್ತಿ ಅಂತ. ಮಾತಾಡ್ತಾನೆ ಒಳ್ಳೆ ಸಚಿವ ಸ್ಥಾನದಲ್ಲಿದ್ದರೂ ಕಳ್ಕೊಂಡ್ರು. ಇವತ್ತಿನ ಅವರ ಮಾತು ನೋಡಿ, ರಾಜಕೀಯದ ವಿಪರ್ಯಾಸವನ್ನು ಅದು ಹೇಳುತ್ತೆ. ಅವರೊಂದು ಮಾತು ಹೇಳ್ತಾರೆ, ಬೇಜಾರದಲ್ಲಿ ಖುಷಿಯಲ್ಲಿ ನಗುತ್ತಾ ಒಂದು ಬೇಸರದಲ್ಲಿ ಮಾತು ಹೇಳ್ತಾರೆ. ಇವತ್ತು ನನಗೆ 100 ಬಾವುಟ ಇಟ್ಕೊಳ್ತಾ ಇದ್ದು ಕಾಂಗ್ರೆಸ್ದು, ಇವತ್ತು ಒಂದು ಬಾವುಟನಲ್ಲಿ ಕಾಣಿಲ್ಲ, ನನಗೆ ಬೇಜಾರಾಗೋಯ್ತು. ಏನಪ್ಪ, ಈಗಾಗಲೇ ನಾನು ಕಾಂಗ್ರೆಸ್ ಬಿಟ್ಟುಬಿಟ್ಟಿದ್ದೀನ ಅನ್ನುವ ರೀತಿಯಲ್ಲಿ ನನ್ನನ್ನು ಹೊರಗಡೆ ಇಟ್ಬಿಟ್ಟಂಗೆ ಇದೆ ಅಂತ ಹೇಳಿದ್ರು. ಇದು ರಾಜಕೀಯ. ಅಧಿಕಾರ ಮತ್ತು ಪವರ್ ಇರುವಾಗ ಜನರು ಮತ್ತು ಫಾಲೋವರ್ಸ್ ಯಾವ ರೀತಿ ಇರ್ತಾರೆ, ಅಧಿಕಾರವನ್ನು ಕಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಈ ರಾಜಕೀಯದವರ ಪರಿಸ್ಥಿತಿ ಏನಾಗುತ್ತೆ ಅಂತ. ಅದಕ್ಕೆ ಈ ರಾಜಕೀಯದವರಿಗೆ ಈ ಪವರ್ನ ಅಮಲಿದೆ ಅಲ್ವಾ. ವೈ ದೇ ವಾಂಟ್, ನನಗೆ CM ಆಗಬೇಕು, ನನಗೆ ಮಿನಿಸ್ಟರ್ ಆಗಬೇಕು, ನಾನು, ನನ್ನ ಮಕ್ಕಳು, ನನ್ನ ತಾತಂದ್ರು ಇರುವವರೆಗೆ ನಾವೆಲ್ಲರೂ ಪಾಲಿಟಿಕ್ಸಲ್ಲಿ ಇರಬೇಕು. ಅಂದರೆ ನಮಗೆ ಸಲ್ಯೂಟ್ ಹೊಡಿಬೇಕು, ನಾವು ಬರುವಾಗ ಬಾವುಟ ಹಿಡಿಬೇಕು, ನಾವು ಬರುವಾಗ ಕಾಲಿಗೆ ಬೀಳಬೇಕು, ನಾವು ಬರುವಾಗ ನಮ್ಮ ಚಪ್ಪಲಿ ತೆಗೆದು ಕಾಲಲ್ಲಿ ಹಾಕಬೇಕು ಅನ್ನೋ ಒಂದು ರೀತಿಯ ಈ ರಾಜಕೀಯ ಚಟ ಬರುತ್ತೆ. ಬಟ್ ರಾಜಣ್ಣನವರು ಹೇಳಿದ ಸತ್ಯ ಎಷ್ಟರ ಮಟ್ಟಿಗೆ ಇವತ್ತಿತ್ತು ಅಂದರೆ, ಅವ್ರು ಹೇಳ್ತಾರೆ, ನಾನು JDS ಅಲ್ಲಿದ್ದೆ, JDS ಅಲ್ಲಿದ್ದುಬಿಟ್ಟು ಲಾಸ್ಟಿಗೆ JDS ಅನ್ನು ಬಿಟ್ಟೆ, ಅಲ್ಲಿಂದ ವಿನ್ ಆಗಿದ್ದೆ. ಅದರ ನಂತರ ನಾನು ದೇವೇಗೌಡರಿಗೇ ಬೈದಿರ್ತಾರೆ ಅವರು. ನಿಮಗೆ ಗೊತ್ತಿನ ಬಿದ್ರು ಮೋಟರ್ ಸ್ಟೋರಿ, ರಾಜಣ್ಣನವರು ಒಂದು ಬಿದ್ರು ಮೋಟರ್ನ ಸ್ಟೋರಿ ಹೇಳ್ತಾರೆ. ಅದನ್ನೇ JDS ಅಲ್ಲಿ ಅಸ್ತ್ರವಾಗಿ ಇಮೋಷನಲ್ ಕಾರ್ಡ್ ಆಗಿ ಯೂಸ್ ಮಾಡಿಕೊಂಡು ರಾಜಣ್ಣನವರನ್ನು ಸೋಲಿಸುತ್ತೆ ಅಲ್ಲಿ. ದೇವೇಗೌಡರಿಗೆ ಈ ರೀತಿಯ ಸಾವಿನ ಮಾತಾಡಿದ್ರು ರಾಜಣ್ಣ ಅಂತ ಮಾತಾಡಿದ್ರು. ಇವತ್ತು ಅವರು ಹೇಳ್ತಾರೆ, ಇವತ್ತು ನಾನು ದೇವೇಗೌಡರ ಅಲ್ಲಿಗೆ ಹೋಗಬಹುದು, ಅದೇನು ತೊಂದರೆ ಇಲ್ಲ. ಅದಕ್ಕೆ ನೀವು ರಾಜಕೀಯವಾಗಿ ನೋಡಿದರೆ, ಇದೇ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಯವರಿಗೆ ದೇವೇಗೌಡರು ಹೇಳದ, ಕುಮಾರಸ್ವಾಮಿ ಅವರು ಹೇಳದ ಮಾತು ಯಾವುದೂ ಇಲ್ಲ. ನಾವು ಹೇಳ್ತೀವಲ್ಲ, ಮಾನ ಮರ್ಯಾದೆ ಇದ್ರೆ ಅವರ ಮುಖ ನೋಡಬಾರ್ದು ಇನ್ನೊಮ್ಮೆ ಅಂತ ಹೇಳ್ತೀವಿ, ಹಿಂಗೆ ನಾರ್ಮಲಿ ಮಾತಾಡಿದ್ರೆ. ಅವನಿಗೆ ಚೂರಾದ್ರೂ ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ಇದ್ರೆ ಅವನ ಮನೇಲಿ ಒಂದು ನೀರು ಕುಡಿಯಲ್ಲ ಅಂತ ಹೇಳ್ತೀವಿ. ಆದರೆ ರಾಜಕೀಯದಲ್ಲಿ ಮಾನ ಮರ್ಯಾದೆ ಅನ್ನೋದು ಇಲ್ಲ. ರಾಜಕೀಯದಲ್ಲಿ ಯಾವ ಮಾನ ಮರ್ಯಾದೆನೂ ಇಲ್ಲ. ರಾಜಕೀಯದಲ್ಲಿರುವವರು ಎಲ್ಲರೂ ಎಲ್ಲ ಬಿಟ್ಟವರು ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತೀವಿ ಇವತ್ತು BJP ಮತ್ತು JDS ಯಾವ ರೀತಿಯಾಗಿ ಸತ್ಯ ಇದೆ ಅಂತ ಹೇಳಿದ್ರೆ, ಮೋದಿಜಿಯವರು ದೇವೇಗೌಡರ ಕಾಲು ಹಿಡಿತಾರೆ, ದೇವೇಗೌಡರ ಮೋದಿಜಿಯವರಿಗಿಂತ ದೊಡ್ಡ ನಾಯಕನೇ ಇಡೀ ದೇಶದಲ್ಲಿ ಇಲ್ಲ ಅಂತ. ಅದೇ ಮೋದಿಜಿಯವರ ದೇಶದ ಪ್ರಧಾನಮಂತ್ರಿ ಆದರೆ ನಾನು ದೇಶವನ್ನೇ ಬಿಟ್ಟು ಪಾಕಿಸ್ತಾನ ಕಡೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ರು ದೇವೇಗೌಡ. ಅದು ಒಂದಾದರೆ, ಇವತ್ತು ಇದೇ ರಾಜಣ್ಣ ಹೇಳ್ತಾ ಇದ್ದಾರೆ, ನಾನು ಬಿದಿರು ಮೋಟರಿನ ಸ್ಟೋರಿ ಹೇಳಿರ್ಬೋದಪ್ಪ, ದಟ್ ಈಸ್ ಡಿಫ್ರೆಂಟ್, ಅದು ಆಗ ಪಾಲಿಟಿಕ್ಸ್ ಇತ್ತು, ಆವಾಗ ನಾನು ಮಾತಾಡಿದ್ದೀನಿ. ಇವತ್ತು ಟೈಮ್ ಬಂದರೆ ನಾನು JDSಗೆ ಹೋಗ್ಬೋದು. ಇನ್ನೂ ಟೈಮ್ ಬಂದರೆ ನಾನೇನು BJP ಅವರಿಗೆ ಬೈದಿಲ್ಲಲ್ಲ, ನಾನೇನು RSS ಮೋದಿಗೆ ಬೈದಿಲ್ಲ. ನಾವು ಎಲ್ಲಿಂದ್ರೋ ರಾಜಕೀಯವಾಗಿ ಮಾತ್ರ ಇದ್ದೇವೆ. ನಾನು BJPಯ ಬಾವುಟನ್ನು ಹಿಡಿಬೋದು. ನಾನು ನಿಮ್ಗೆ ಹೇಳಿದ್ದೀನಿ, ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ಬೇರೆ ಪಕ್ಷಕ್ಕೆ ಹೋಗಲ್ಲ, ನಾನು ಬೇರೆ ಪಕ್ಷಕ್ಕೆ ಹೋಗಲ್ಲ, ಬೇರೆ ಪಕ್ಷದಲ್ಲಿ ನಾಯಕನಾಗಲ್ಲ ಅಂತ ಹೇಳಲಿಲ್ಲ ನಾನು ನಿಮಗೆ. ನಾನು ಹೋಗ್ಬೋದು, ನೀವು ಇದೇ ರೀತಿ ನಮ್ಮನ್ನು ನಡೆಸ್ಕೊಳ್ತಾ ಬಂದ್ರೆ ಯಾರಾದರೂ ಹೋಗ್ಬೋದು. ಅದೇ ಇದೇ ಅಲ್ಲ ಅವರ ಮಗ MLC ಇದ್ದಾನೆ, ಅವ್ರ ಇನ್ನೊಬ್ಬರು ಮಗ ಇದ್ದಾನೆ, ಅವರ ವೈಫುನು ಐ ಥಿಂಕ್ ತುಮಕೂರಲ್ಲಿ ಏನೋ ರಾಜಕೀಯದಲ್ಲಿದ್ದಾರೆ, ಅವರ ಫ್ಯಾಮಿಲಿ ರಾಜಕೀಯದಲ್ಲಿದೆ. ಅದು ಮಾತ್ರ ಅಲ್ಲ, ರಾಜಣ್ಣನವರಿಗೆ ಹಲವು ಜಿಲ್ಲೆಗಳಲ್ಲಿ ಒಂದು ರೀತಿಯ ಇದೆ, ಜಾತಿ ಬೆಂಬಲ ಇದೆ ಅವರಿಗೆ. ಅದು ಬಿಟ್ಟರೆ ರಾಜಣ್ಣನೊಟ್ಟಿಗೆ ಇರುವಂತಹ ಕೆಲವು ನಾಯಕರುಗಳು ಇದ್ದಾರೆ, MLAಗಳಿದ್ದಾರೆ, ಇವ್ರದ್ದೊಂದೇ ಗುಂಪಿದೆ ಅಂತ ಹೇಳುವಾಗ, ಹೌದು ನಾಳೆ ನೀವೇನು DK ಶಿವಕುಮಾರ್ ಅವರನ್ನು CM ಮಾಡಲಿಕ್ಕೆ ಹೊರಟ್ರೆ ನಾವೆಲ್ಲ ಕೇಳಲ್ಲಪ್ಪ. ಅಥವಾ ನೀನು ಯಾರೋ ಜಮೀರ್ ಅಹಮದ್ ಖಾನ್ ಇವತ್ತು ಬಂದ್ಬಿಟ್ಟು ನೀನೇ ರಾಹುಲ್ ಗಾಂಧಿ ಥರ 2028ಕ್ಕೆ DK ಶಿವಕುಮಾರ್ CM ಅಂತ ನೀನು ಹೇಳ್ಬಿಟ್ರೆ ನಾವೆಲ್ಲ ನೀನು ಅಧ್ಯಕ್ಷನಾಗ್ಬಿಟ್ಟಿದ್ಯಾ, ನೀನು ರಾಹುಲ್ ಗಾಂಧಿಯನ್ನು ಮೀರಿ ಒಂದು ಸ್ಟೆಪ್ ಮೇಲೆ ಇದೆಯಾ, ನೀನು ಯಾರು ಹೇಳಲಿಕ್ಕೆ? ನಾನೇ ಕಂಟೆಂಟರ್ ಇರ್ಬೋದಪ್ಪ, ನಾನು ಹೇಳ್ತೀನಿ 2028ಗೆ ಜಾರಕಿಹೊಳಿ ಆಗಬೇಕು, 2028ಗೆ ಎಂ ಬಿ ಪಾಟೀಲ್ ಆಗಬೇಕು, ತುಮಕೂರಿಂದ ಪರಮೇಶ್ವರ್ ಆಗಬೇಕು, ಐ ಆಮ್ ಆಲ್ಸೋ ಎ ಸೀನಿಯರ್ ಲೀಡರ್, ನಾನಾದರೆ ನಾನು ಆಗ್ಬೋದು, ಆ ಕಡೆಯಿಂದ ಕ್ಯೂ ಅಲ್ಲಿದ್ದಾರೆ ಅಂತ ಹೇಳಿದರೆ ನೀನು ಯಾವನು 2028ಗೆ DK ಶಿವಕುಮಾರ್ ಆಗ್ತಾರಂತ ಹೇಳೋದಕ್ಕೆ?
ದಿಸ್ ಈಸ್ ದ ಕೌಂಟರ್ ಅಟ್ಯಾಕ್. ನಾವು ಹೇಳ್ತಾ ಇದೀವಲ್ಲ, ಕಾಂಗ್ರೆಸ್ನಲ್ಲಿ ನಡೀತಾ ಇರೋದು ಈಗ ಬಣಗಳ ಒಳಗಡೆ ಒಂದು ಜಗಳ ಅಂತ ಹೇಳ್ತೀವಲ್ಲ ನೀವು. ಈಗ ಇವ್ರು ಯಾರ ಬಣ? ನೀವು ಈಗ ಯಾರ ಬಣ? ನೀವು ರಾಜಣ್ಣನವರು ಇದ್ದಿದ್ದು ಸಿದ್ದರಾಮಯ್ಯನವರ ಆಪ್ತರಲ್ಲಿ ಒಬ್ಬರಾಗಿತ್ತು. ಅವರು ಈವನ್ ರಾಜಕೀಯವಾಗಿ ಎಲ್ಲರನ್ನು ಎದುರಿಸಿದ್ದಾರಾದ್ರೆ, ರಾಜಕೀಯವಾಗಿ ಏನಾದರೂ ಮಾತಾಡಿದ್ರೆ ಓನ್ಲಿ ಫಾರ್ ಸಿದ್ದರಾಮಯ್ಯನವರನ್ನು ಡಿಪೆಂಡ್ ಮಾಡಿಕೊಂಡು ಸಿದ್ದರಾಮಯ್ಯನವರು CM ಆಗಿರಬೇಕು, ಸಿದ್ದರಾಮಯ್ಯನವರು ಮುಂದುವರಿಸಬೇಕಂತ ತನ್ನ ವಾಗ್ದಾಳಿಯನ್ನು ಮಾಡ್ತಾ 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 ತನ್ನ ಕುರ್ಚಿ ಕೆಳಗಡೆ ಅವರೇ ಅಟಮ್ ಬಾಂಬ್ ಇಟ್ಕೊಂಡು ಓಡಿಸ್ಕೊಂಡವ್ರು ರಾಜಣ್ಣವರು. ಈಗ ಅದೇ ಬಣದ ಜಮೀರ್ ಅಹಮದ್ ಖಾನ್ ಬಂದ್ಬಿಟ್ಟು ಹೌದು 2028ಗೆ DK ಶಿವಕುಮಾರ್ ಅಂತ ಹೇಳಿದಾಗ ಈಗ ಬಣದೊಳಗಡೆ ಬಣದ ಕೌಂಟ್ರ್ ಇದು. ಈ ಕೌಂಟ್ರ್ ಏನು ಕೊಟ್ಟಿದಾರಲ್ಲ, ನೀನು ಯಾರಪ್ಪ ಒಪ್ಕೊಳ್ಳಿಕ್ಕೆ? ನಾನು ಸಿದ್ದರಾಮಯ್ಯನವ್ರಿಗಾಗಿ ಮಾತಾಡ್ಬಿಟ್ಟು ಇವತ್ತು ಪ್ಲೇಸ್ ಕಳ್ಕೊಂಬಿಟ್ಟು, ಸಚಿವ ಸ್ಥಾನ ಕಳ್ಕೊಂಬಿಟ್ಟು, ಇವತ್ತು ನನಗೆ ಕಾಂಗ್ರೆಸ್ ಅವ್ರು ನೀವೊಂದು ಬಾವುಟನ ಹಿಡಿತಾ ಇಲ್ಲ. ಎಲ್ಲೋ DK ಶಿವಕುಮಾರ್ ಅವರ ಬಣ ನಾನು ಏನೋ ಅಪ್ಪಿತಪ್ಪಿ ಒಂದು ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿಲ್ಲ, ಏನೋ ಒಂದು ವೋಟ್ ಚೋರಿ ಬಗ್ಗೆ ಆಗ ನಮ್ದು ಗೌರ್ಮೆಂಟ್ ಅಂತ ಹೇಳಿದ್ದನ್ನು ನೀವು ಲೆಟರ್ಗಳು ಬರೆದುಬಿಟ್ಟು ಅಲ್ಲಿ ರಾಹುಲ್ ಗಾಂಧಿ ಹತ್ರ ಹೇಳಿಸ್ಬಿಟ್ಟು, ವೇಣುಗೋಪಾಲ್ ಹತ್ರ ಇನ್ಫ್ಲುಯೆನ್ಸ್ ಮಾಡಿಸ್ಬಿಟ್ಟು ನನ್ನನ್ನು ರಾಜೀನಾಮೆನೂ ಕೊಡ್ಲಿಕ್ಕಿಡದೆ ನನ್ನನ್ನು ವಜಾ ಮಾಡಿದ್ರಿ. ಈಗ ನೀವು 2028ಗೆ ನೀನು ಆರಾಮಾಗಿ ಬಣದಲ್ಲಿ ಇದ್ಕೊಂಡು ಮಜಾ ಮಾಡ್ತಾ ಸಚಿವನ ಹಾಕೊಂಡ್ಬಿಟ್ಟು 2028ಗೆ ನೀನು ಅದನ್ನು ಏನು ನೀನು ಬಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸಲ್ಲಿ ನೆಕ್ಸ್ಟ್ 2028ಗೆ DK ಶಿವಕುಮಾರ್ ಅಂತ ಅನೌನ್ಸ್ ಮಾಡಲಿಕ್ಕೆ ನೀನು ಯಾರಪ್ಪ ಅಂತ ಕೇಳಿದ. ಇದು ಕೌಂಟರ್ ಅಟ್ಯಾಕ್. ಆ್ಯಂಡ್ ಒಂದು ಎಚ್ಚರಿಕೆ ಕೂಡ, ಐ ಆಮ್ ರೆಡಿ. ನೀವು ನನ್ನನ್ನು ಇನ್ನೂ ನೋಡ್ಕೊಡ್ಲಿಲ್ಲ ಅಂದರೆ, ನನ್ನ ಕಡೆ ಇನ್ನೂ ನೀವು ತಿರುಗಿ ನೋಡಿಲ್ಲ ಅಂದರೆ, ಇನ್ನೂ ನನಗೆ ನೀವು ಇದಕ್ಕಿಂತಲೂ ಕೆಟ್ಟ ಮುಜುಗರವಾದ ವಾತಾವರಣವನ್ನು ನಿರ್ಮಿಸ್ತಾ ಹೋದರೆ ಐ ಆಮ್ ರೆಡಿ ಫಾರ್ ಎನಿಥಿಂಗ್ ಅನ್ನೋ ಎಚ್ಚರಿಕೆಯನ್ನು ಕೂಡ ಇವತ್ತು KPCCಗೆ ಮಾತ್ರ ಅಲ್ಲ, ಸಿದ್ದರಾಮಯ್ಯನವರಿಗೂ ತಲುಪಿಸಿದಂಗೆ ಇದೆ ಇದು.